ಚನ್ನಪಟ್ಟಣ ನಗರಸಭೆಯಲ್ಲಿ ಸಾರ್ವಜನಿಕರ ಅಹವಾಲನ್ನ ಆಲಿಸದ ಅಧಿಕಾರಿ ಸಿಬ್ಬಂದಿ ವರ್ಗ. ಲಂಚ ಕೊಟ್ರೆ ಮಾತ್ರ ನಗರಸಭೆಯಲ್ಲಿ ಅಧಿಕಾರಿ ಸಿಬ್ಬಂದಿ ವರ್ಗದವರಿಂದ ಕೆಲಸ. ನಗರಸಭೆಯ ಅಧಿಕಾರಿ ಸಿಬ್ಬಂದಿ ವರ್ಗದವರ ಧೋರಣೆಯನ್ನ ಖಂಡಿಸಿ ಮೈನಾರಿಟಿ ಕಾಂಗ್ರೆಸ್ ಗ್ರಾಮಾಂತರ ಪ್ರೆಸಿಡೆಂಟ್ ಇಬ್ರಾಹಿಂ ಖಾನ್ ಏಕಾಂಗಿ ಧರಣಿ. ರಾಮನಗರ ಜಿಲ್ಲೆ ಚನ್ನಪಟ್ಟಣ ನಗರಸಭೆಯಲ್ಲಿ ಸಾರ್ವಜನಿಕರ ಯಾವುದೇ ಕೆಲಸ ಕಾರ್ಯಗಳು ನಡೆಯುತ್ತಿಲ್ಲ. ತಮ್ಮ ಕೆಲಸಗಳಿಗಾಗಿ ದಿನವಿಡೀ ಕೆಲಸ ಕಾರ್ಯಗಳನ್ನು ಬಿಟ್ಟು ಸಾರ್ವಜನಿಕರು ನಗರಸಭೆಗೆ ಬಂದು ಗಂಟೆಗಟ್ಟಲೆ ದಿನಗಟ್ಟಲೆ ನಿಂತರೂ ನಗರಸಭೆಯ ಅಧಿಕಾರಿ ಸಿಬ್ಬಂದಿ ವರ್ಗದವರಿಂದ ಸಾರ್ವಜನಿಕರಿಗೆ ಯಾವುದೇ ಕೆಲಸ ಕಾರ್ಯಗಳು ಆಗುತ್ತಿಲ್ಲ ಎಂದು ಅಲ್ಪಸಂಖ್ಯಾತರ ಕಾಂಗ್ರೆಸ್ ಗ್ರಾಮಾಂತರ ವಿಭಾಗದ ಅಧ್ಯಕ್ಷ ಇಬ್ರಾಹಿಂ ಖಾನ್ ಆರೋಪಿಸಿದ್ದಾರೆ. ಅವರು ಚನ್ನಪಟ್ಟಣ ನಗರಸಭೆಯಲ್ಲಿ ಗುರುವಾರ ನಗರಸಭೆಯ ಸಿಬ್ಬಂದಿ ವರ್ಗದವರ ವರ್ತನೆಯನ್ನ ಖಂಡಿಸಿ ಕಚೇರಿಯಲ್ಲಿ ಏಕಾಂಗಿಯಾಗಿ ಸುಮಾರು ಗಂಟೆಗಳ ತಾಸು ಧರಣಿಯನ್ನ ಕುಳಿತಿದ್ದು, ನಗರದಲ್ಲಿ ಸಾರ್ವಜನಿಕರಿಗೆ ಮನೆ, ಈ ಖಾತೆ ಹಾಗೂ ಅವರಿಗೆ ಸಂಬಂಧಪಟ್ಟಂತೆ ನಗರಸಭೆಯಲ್ಲಿ ಆಗಬೇಕಾದಂತಹ ಕೆಲಸಗಳನ್ನು ನಗರಸಭೆ ಸಿಬ್ಬಂದಿ ವರ್ಗದವರು ನಿಗದಿತ ಸಮಯಕ್ಕೆ ಮಾಡಿಕೊಡುವುದಿಲ್ಲ. ನಗರದ ಅಹಮದ್ ನಗರದಲ್ಲಿ ಸ್ಲಂ ಬೋರ್ಡ್ನಿಂದ ಕೊಟ್ಟಿರುವಂತಹ ಮನೆಯ ಈ ಖಾತೆಗಾಗಿ ಸುಮಾರು 2-3 ವರ್ಷಗಳಿಂದ ಎಲ್ಲ ದಾಖಲಾತಿಗಳನ್ನು ಹಾಗೂ ಪ್ರತಿ ಹಂತದ ಕಂದಾಯ ಕಟ್ಟಿರುವ ರಶೀದಿಯನ್ನ ಹೊತ್ತು ತಿರುಗುತ್ತಿದ್ದರೂ ಕೂಡ ಲಂಚ ಕೊಡದ ಕಾರಣ 2-3 ವರ್ಷಗಳಿಂದ ಸಬೂಬನ್ನು ಹೇಳುತ್ತಾ ಈ ಖಾತೆ ಮಾಡಿಕೊಡುತ್ತಿಲ್ಲ. ಇಲ್ಲಿ ಟೇಬಲ್ ಕೆಳಗೆ ಕೈತುಂಬ ಲಂಚ ಕೊಟ್ಟವರಿಗೆ ಮಾತ್ರ ಕೆಲಸ, ಇಲ್ಲವಾದರೆ ನೀವು ಯಾರು ಏನು ಎಂದು ಕೂಡ ಮಾತನಾಡಿಸುವುದಿಲ್ಲ ಸಿಬ್ಬಂದಿ ವರ್ಗ. ದಯಮಾಡಿ ಆದಷ್ಟು ಬೇಗನೆ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೂ ಪೌರ ಮಂತ್ರಿಗಳು ಇಂತಹ ಸಿಬ್ಬಂದಿ ವರ್ಗದವರನ್ನು ತೆಗೆದುಹಾಕಿ ಸಾರ್ವಜನಿಕರ ಸೇವೆಗೆ ಅನುಕೂಲವಾಗುವಂತೆ ಸಾರ್ವಜನಿಕರ ಅಳಲನ್ನು ಆಲಿಸಿ ಅವರ ಕೆಲಸಗಳನ್ನು ಮಾಡಿಕೊಡುವ ಸಿಬ್ಬಂದಿ ವರ್ಗದವರನ್ನ ಹಾಕಿಕೊಡಬೇಕು ಎಂದು ಮೈನಾರಿಟಿ ಕಾಂಗ್ರೆಸ್ ಗ್ರಾಮಾಂತರ ಪ್ರೆಸಿಡೆಂಟ್ ಇಬ್ರಾಹಿಂ ಖಾನ್ ಮನವಿಯನ್ನ ಮಾಡಿದ್ದಾರೆ. ಎಷ್ಟೊತ್ತಿಂದ ಕೂತಿದ್ದೀರಿ? ನಾನು ಬೆಳಗಿಂದ ಇಲ್ಲಿದ್ದು ನಿಂತ್ಕೊಳ್ಳೋಕಾಗದೆ ಕುಂತಿದ್ದೀನಿ. ಇನ್ನೂ ಗಂಟೆ, ಇವಾಗ 6 ಗಂಟೆ ಆಗಿದೆ. ಇಷ್ಟೊತ್ತು ಗಂಟನೂ ಇಲ್ಲಿ ಕುಂತಿದ್ದೀನಿ. ನನಗೆ ಯಾರು ಏನು ಯಾಕೆ ಅಂತ ಯಾರು ಕೇಳ್ತಾ ಇಲ್ಲ. ದಯವಿಟ್ಟು ನಿಮ್ಮ ಹೆಸರನ್ನು ಉಳಿಸೋಕೆ ನಮಗೆ ಪ್ರಯತ್ನ ಮಾಡಿಕೊಡಿ. ಇಂಜಿನಿಯರ್ ಸೆಕ್ಷನ್ ಇಂಜಿನಿಯರು ಪ್ಲಾನ್ ಸೈನ್ ಮಾಡಿಕೊಟ್ಟಿದ್ದಾರೆ ಈ ಸೈಟ್ಗಳು ಅಂತ. ಅವ್ರು ಸೈನ್ ಮಾಡಬೇಕಾದ್ರೆ ಖಾತೆ ಮಾಡಬೇಕಲ್ಲ, ಯಾಕೆ ಮಾಡ್ತಾ ಇಲ್ಲ? ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಲ್ವಾ? ಈ ದೇವ್ರ ಕೆಲಸ ಎಲ್ಲಿ ಮಾಡ್ತಾ ಇದ್ದೀರಿ ನೀವು? ಪಿಸಾಸಿಗಳ ಕೆಲಸ ಮಾಡ್ತಾ ಇದ್ದೀರಲ್ಲ. ನಾನು ರಹೀಂ ಖಾನ್ಗೆ ಕೇಳ್ಕೊಳ್ಳೋದೇ ಇಷ್ಟು, ದಯವಿಟ್ಟು ನೀವು ಈ ಬಿಲ್ ಕಲೆಕ್ಟ್ರು, ಕೇಸ್ ವರ್ಕರ್ಗಳು ಇಲ್ಲಿ ನಮ್ಮ ಚನ್ನಪಟ್ಟಣದಿಂದ ದಯವಿಟ್ಟು ಇಲ್ಲಿಂದ ಇವರು ಎಲ್ಲ ತೆಗ್ದಾಕ್ಬೇಕು, ಬೇರೆ ಸ್ಟಾಫ್ ತಗೊಬಂದು ಹಾಕಬೇಕು ಅಂತ ನನ್ನ ಬೇಡಿಕೆ. ನನಗೆ ಬೇಡಿಕೆ ಇದು. ಸಾಹೇಬ್ರಿಗೆ, ನಮ್ಮ DK ಶಿವಕುಮಾರ್ ಸಾಹೇಬ್ರಿಗೆ, ನಮ್ಮ ಮಾಜಿ MP ಸಾಹೇಬ್ರಿಗೆ ನಾನು ಕೇಳೋದು ಇಷ್ಟೇ. ಜನಗಳು ಕೆಲಸ ಆಗ್ತಾ ಇಲ್ಲ, ಅವ್ರು ಭಾಳ ಕಷ್ಟದಲ್ಲಿದ್ದಾರೆ. ಅವ್ರು ಕೆಲಸ ಮಾಡ್ದಂಗೆ ಇವ್ರಿಗೆ ಈ ಸ್ಟಾಫ್ ಚೇಂಜ್ ಮಾಡಿಸಿ ಬೇರೆ ಸ್ಟಾಫ್ ಹಾಕ್ಕೊಳ್ಳಿ ದಯವಿಟ್ಟು. ನಾನು ಒಬ್ಬ ಕಾರ್ಯಕರ್ತ ಕೇಳ್ಕೊತಾ ಇದ್ದೀನಿ. ಅಕ್ಕಪಕ್ಕ ಸೈಡ್ಗಳಿಗೆ ಖಾತೆ ಮಾಡಿದ್ದಾರೆ, ಇದು ಖಾಲಿ ಸೈಡ್ಗಳಿಗೆ ಖಾತೆ ಮಾಡಿದ್ದಾರೆ ಅಕ್ಕಪಕ್ಕ. ಇದೇ ಊರು ಚನ್ನಪಟ್ಟಣ 28ನೇ ವಾರ್ಡು, 29ನೇ ವಾರ್ಡು. ಈ ಮನೆ ಸ್ಲಂ ಬೋರ್ಡಿಂದ ಆಗಿದೆ. ಇದು ಅಹಮದ್ ನಗರ. ಇದು ಸ್ಲಂ ಬೋರ್ಡಿಂದ ಮನೆ ಕಟ್ಟಿ ಕೊಟ್ಟಿದ್ದಾರೆ ಅವ್ರಿಗೆ. ಆ ಖಾತೆ ಮಾಡ್ಕೊಳ್ಳೋಕೆ ಖಾತೆ ಇತ್ತು, ಖಾತೆ ಮಾಡ್ಕೊಳ್ಳೋಕೆ 3 ವರ್ಷ ಮಾಡಿದ್ದಾರೆ. ಇನ್ನೂ ಗಂಟೆ ಇಲ್ಲ. ಇದೇನು ಅರ್ಜಿ ಹಾಕಿ ಎಲ್ಲ ಹಾಕಿ ನೋಡಿ ಕೊಟ್ಟಿದ್ದಾರೆ. ದಯವಿಟ್ಟು ಇದಕ್ಕೆ ಸಹಕಾರ ಕೊಡಿ ಅಂತ ನಿಮ್ಮಲ್ಲಿ ಬೇಡ್ಕೊತಾ ಇದ್ದೀನಿ. ಈ ಸ್ಟಾಫನ್ನು ಚೇಂಜ್ ಮಾಡಿ ಕೊಟ್ಬಿಡಿ ದಯವಿಟ್ಟು. ನಿಮ್ಮ ಹೆಸರು ಕೇಳ್ತಾ ಇದೆ, ಇಲ್ಲಿ ನಿಮ್ಮ ಹೆಸರು ಕೇಳ್ತಾ ಇದೆ. ಕಾಂಗ್ರೆಸ್ ಪಕ್ಷ ಬಂದು ಈ ತರ ಆಯ್ತಾ ಇದೆ ಅಂತ ಅವ್ರೆ ಜನಗಳು. ಸ್ಟಾಫ್ ಯಾವ ಸ್ಟಾಫ್ ಏನೋ ಪ್ರಾಬ್ಲಮ್ ಕೊಡ್ತಾರೆ ನಿಮಗೆ? ಈ ಸ್ಟಾಫು ಇಡೀ ನಗರಸಭೆ ಸ್ಟಾಫೇ ಪೂರ್ತಿ ಎಲ್ಲ. ದಯವಿಟ್ಟು ನನಗೆ ಇಷ್ಟು ಮಾಡ್ಕೊಡಿ. ನಿಮ್ಮ ಹೆಸರು ಉಳಿಸುವ